ಮತ್ತೊಬ್ಬರ ಹೃದಯ ಗೆಲ್ಲುವಂತಹ ಶೈಲಿಯಲ್ಲಿ ಇಂಗ್ಲಿಷ್ ಮಾತಾಡಬೇಕಂತ ಬಯಸುವುದಾದರೆ ಖಂಡಿತವಾಗಿಯೂ ಈ ವಿಡಿಯೋ ಕೊನೆವರೆಗೂ ನೋಡ್ರಿ. ಅಂದರೆ ನಾವು ಕಮ್ಯುನಿಕೇಷನ್ ಮಾಡುವಾಗ ಯಾವುದೇ ಒಂದು ವಿಷಯವನ್ನು ಆರ್ಡರ್ ಮಾಡದೆ ಅದನ್ನು ರಿಕ್ವೆಸ್ಟ್ ಮೂಲಕ ಕನ್ವರ್ಟ್ ಮಾಡಿದ್ರೆ ನಿಮ್ಮ ಕಮ್ಯುನಿಕೇಷನ್ ಇನ್ನೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ, ರಿಲೇಷನ್ಶಿಪ್ ಕೂಡ ಲಾಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಕುಡ್ ಯು ಪ್ಲೀಸ್ ಎಂಬುದು. ಒಬ್ಬರಿಗೆ ರಿಕ್ವೆಸ್ಟ್ ಮಾಡೋದು. ಇಲ್ಲಿ ನಾನು ವರ್ಬ್ 2 ಕೊಟ್ಟಿದ್ದೀನಲ್ಲ, ವರ್ಬ್ 2 ಅಲ್ಲ, ವರ್ಬ್ ಲಿಸ್ಟಲ್ಲಿ ಏನು ಕೊಟ್ಟಿದ್ದೀನಿ, ಕಮ್, ಮೀಟ್, ಕಾಲ್, ವೇಟ್, ಹೆಲ್ಪ್. ಇದರ ಅರ್ಥ ನಿಮ್ಗೆ ಗೊತ್ತಿರ್ಬೋದು. ಕಮ್ ಅಂದರೆ ಬಾ ಅಂತ ಹೇಳ್ತೀವಿ. ಕಮ್ ಹಿಯರ್, ಇಲ್ಲಿ ಬಾ. ಮೀಟ್ ಮೀ ಟುಮಾರೋ, ನಾಳೆ ನನ್ನನ್ನು ಮೀಟ್ ಮಾಡು. ಕಾಲ್ ಮೀ ಟುಮಾರೋ, ನಾಳೆ ಕಾಲ್ ಮಾಡು. ಇದೆಲ್ಲರಿಗೂ ಆರ್ಡರ್ ಮಾಡೋದು ಅಂತ ಹೇಳ್ತೀವಿ. ಆದರೆ ನಾವು ಒಬ್ಬರಿಗೆ ರಿಕ್ವೆಸ್ಟ್ ಮಾಡಿದರೆ ಅವರಿಗೂ ಕೂಡ ಖುಷಿ ಆಗುತ್ತೆ, ನಮ್ಮ ಮೇಲೆ ಅವರಿಗೂ ಕೂಡ ರೆಸ್ಪೆಕ್ಟ್ ಇರುತ್ತೆ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್ ಅಂತಿದೆ. ಸೊ ಈ ಒಂದು ಅದ್ಭುತವಾದ ಪದ ಆಗಿರುತ್ತೆ ಕುಡ್ ಯು ಪ್ಲೀಸ್. ಅಂದರೆ ಯಾವುದೇ ವರ್ಬ್ಸ್ ಇರಲಿ ವರ್ಲ್ಡಲ್ಲಿ, ಯಾವುದೇ ಅದು ವರ್ಬ್ 1 ಆಗಿರಬೇಕು, ಅದು ರೆಗ್ಯುಲರ್ ವರ್ಬ್ ಆಗಿರ್ಬೋದು, ಇರ್ರೆಗ್ಯುಲರ್ ವರ್ಬ್ ಆಗಿರ್ಬೋದು. ವರ್ಬ್ಸ್ 1 ಮೊದಲು ಕುಡ್ ಯು ಪ್ಲೀಸ್ ಎಂಬ ವರ್ಡನ್ನು ಹಾಕಿದರೆ ಆಟೋಮ್ಯಾಟಿಕಲಿ ನಿಮ್ಮ ಕಮ್ಯುನಿಕೇಷನ್ ಎಕ್ಸ್ಟ್ರಾ ಲೆವೆಲ್ಗೆ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಕಮ್ ಅಂದ್ರೇನು, ಕಮ್ ಹಿಯರ್ ಅಂತ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿಗೆ ಬಾ ಎಂಬ ಅರ್ಥ. ಅದರ ಮೊದಲು ನಾನು ಕುಡ್ ಯು ಪ್ಲೀಸ್ ಕಮ್ ಹಿಯರ್ ಅಂತ ಹೇಳಿದರೆ ದಯವಿಟ್ಟು ಇಲ್ಲಿಗೆ ಸ್ವಲ್ಪ ಬರಬಹುದಾ ಅಂತಾಯಿತು. ಇನ್ನು ಮೀಟ್ ಮೀ ಟುಮಾರೋ ಅಂತ ಹೇಳಿದರೆ ಏನು ಅರ್ಥ, ನನಗೆ ನಾಳೆ ಭೇಟಿ ಮಾಡು. ಅದರ ಮೊದಲು ಕುಡ್ ಯು ಪ್ಲೀಸ್ ಮೀಟ್ ಮೀ ಟುಮಾರೋ ಅಂದರೆ ದಯವಿಟ್ಟು ನನಗೆ ನಾಳೆ ಭೇಟಿ ಮಾಡಬಹುದಾ. ಇನ್ನು ಕಾಲ್ ಮೀ ಲೇಟರ್, ಮತ್ತೆ ನಾನು ಕಾಲ್ ಮಾಡು ಎಂಬುದರ ಜಾಗದಲ್ಲಿ ಕುಡ್ ಯು ಪ್ಲೀಸ್ ಕಾಲ್ ಮೀ ಲೇಟರ್ ಅಂದರೆ ಮತ್ತೆ ಸ್ವಲ್ಪ ನನಗೆ ಕಾಲ್ ಮಾಡಬಹುದಾ. ಸೊ ನೋಡ್ರಿ, ಈ ಕುಡ್ ಯು ಪ್ಲೀಸ್ ಇದು ಸೇಮ್, ಇದು ವೆರಿ 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 ಪೊಲೈಟಿ ವರ್ಡ್ ಆಗಿರುತ್ತೆ. ಇದೇ ಅರ್ಥದಲ್ಲಿ ಬೇಕಾದರೆ ನಿಮಗೆ ವುಡ್ ಯು ಪ್ಲೀಸ್ ಎಂಬ ಪದವನ್ನು ಯೂಸ್ ಮಾಡಬಹುದು. ಇಲ್ಲಿ ನೋಡ್ರಿ, ವೇಟ್ ಫಾರ್ ಎ ಮೂಮೆಂಟ್ ಅಂದರೆ ಸ್ವಲ್ಪ ನನಗೋಸ್ಕರ ಕಾಯಿರಿ. ಅದರ ಮೊದಲು ವುಡ್ ಯು ಪ್ಲೀಸ್ ವೇಟ್ ಫಾರ್ ಎ ಮೂಮೆಂಟ್. ಅದೇ ರೀತಿ ಹೆಲ್ಪ್ ಅಂದರೆ ಸಹಾಯ ಮಾಡಿರಿ, ಹೆಲ್ಪ್ ಮೀ ವಿತ್ ದಿಸ್, ಇದರಲ್ಲಿ ನನಗೆ ಸಹಾಯ ಮಾಡಿ. ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್ ಅಂತ ವರ್ಡನ್ನು ಯೂಸ್ ಮಾಡ್ಬೋದು. ಆ ಸೇಮ್ ಅರ್ಥ ಆಗಿರುತ್ತೆ ಕ್ಯಾನ್ ಯು ಪ್ಲೀಸ್ ಎಂಬುದು ಕೂಡ. ದ ಮೇನ್ ಇರೋದು ವುಡ್ ಯು ಪ್ಲೀಸ್ ಅನ್ನು ಯೂಸ್ ಮಾಡಿರಿ, ಬೇಕಾದರೆ ಕ್ಯಾನ್ ಯು ಪ್ಲೀಸ್ ಎಂಬ ಪದವನ್ನು ಯೂಸ್ ಮಾಡ್ಬೋದು. ಸೆಂಡ್ ಮೀ ದ ಫೈಲ್ ಅಂದ್ರೆ ಏನು, ಈ ಫೈಲನ್ನು ನನಗೆ ಕಳುಹಿಸಿ. ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದ ಫೈಲ್, ಈ ಫೈಲ್ ನನಗೆ ಕಳುಹಿಸ್ಬೋದಾ. ಅದೇ ರೀತಿ ಓಪನ್ ಮಾಡಿರಿ ಅಂದರೆ ಓಪನ್ ದ ವಿಂಡೋ ಅಂದರೆ ವಿಂಡೋ ಓಪನ್ ಮಾಡಿರಿ, ಕ್ಯಾನ್ ಯು ಪ್ಲೀಸ್ ಓಪನ್ ದ ವಿಂಡೋ. ಸೊ ಈ ಕ್ಯಾನ್ ಯು ಎಲ್ಲಿ ಯೂಸ್ ಮಾಡಿದ್ದೀನಿ, ವುಡ್ ಯು ಎಲ್ಲಿ ಯೂಸ್ ಮಾಡಿದ್ದೀನಿ, ಇಲ್ಲಿ ಕೊಡುವಂಥ ಯಾವುದು ಪದ ಬೇಕಾದರೂ ಯೂಸ್ ಮಾಡ್ಬೋದು, ಸೇಮ್ ಅರ್ಥ ಬರುತ್ತೆ. ಇನ್ನೊಂದು ಫನ್ ವರ್ಡ್ಸ್ ಇರುತ್ತೆ, ಬಹಳಷ್ಟು ಜನರಿಗೆ ಇದು ಗೊತ್ತಿರುವುದಿಲ್ಲ. ಕುಡ್ ಯು ಕೈಂಡ್ಲಿ, ಇದು ರೈಟಿಂಗಲ್ಲೆಲ್ಲ ಜಾಸ್ತಿ ಬರುತ್ತೆ. ಆಫಿಷಿಯಲ್ ಲೆಟ್ರಲ್ಲಿ, ಫಾರ್ಮಲ್ ರೈಟಿಂಗಲ್ಲಿ ಈ ಥರ ವರ್ಡ್ಸ್ಗಳು ಬರುತ್ತೆ. ನೀವು ಇಮೇಲ್ ಎಲ್ಲ ಓಪನ್ ಮಾಡುವಾಗ ಈ ಥರ ವರ್ಡ್ಸ್ ಬಂದರೆ ಕನ್ಫ್ಯೂಷನ್ ಆಗಬೇಕಾಗಿಲ್ಲ. ಇದು ಕೂಡ ಕುಡ್ ಯು ಪ್ಲೀಸ್ ಇದು ಮತ್ತೊಂದು ವರ್ಷನ್ ಆಗಿರುತ್ತೆ. ಈಗ ನೋಡ್ರಿ, ರಿಪೀಟ್ ದ್ಯಾಟ್ ಪ್ಲೀಸ್ ಅಂದ್ರೇನು, ದಯವಿಟ್ಟು ಅದನ್ನು ರಿಪೀಟ್ ಮಾಡ್ರಿ ಅಂತ ಅರ್ಥ. ರಿಪೀಟ್ ದ್ಯಾಟ್ ಅಂದರೆ ಅದನ್ನು ಮತ್ತೊಂದು ಸಲ ಪುನರಾವರ್ತಿಸಿ. ಇಲ್ಲಿ ನೋಡ್ರಿ, ಕುಡ್ ಯು ಕೈಂಡ್ಲಿ ರಿಪೀಟ್ ದ್ಯಾಟ್ ಅಂತ ಹೇಳಿದರೆ ಏನು ಅರ್ಥ ಗೊತ್ತು, ದಯವಿಟ್ಟು ಇದನ್ನು ಮತ್ತೊಂದು ಸಲ ಪುನರಾವರ್ತಿಸ್ತೀರಾ ಅಂತ. ಕುಡ್ ಯು ಪ್ಲೀಸ್ ಇದು ಸೇಮ್ ಮೀನಿಂಗ್ ಆಗಿರುತ್ತೆ, ದೆರ್ ಇಸ್ ನೋ ಡಿಫ್ರೆಂಟ್. ಇನ್ನೊಂದು ವರ್ಡ್ಸು ಗಿವ್ ಅಂದ್ರೇನು, ಗಿವ್ ಮಿ ಅ ಹ್ಯಾಂಡ್ ಅಂದರೆ ನನಗೆ ಸಹಾಯ ಮಾಡು ಎಂಬುದರದ್ದು ಒಂದು ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಗಿವ್ ಮಿ ಅ ಹ್ಯಾಂಡ್, ನನಗೆ ಸಹಾಯ ಮಾಡು. ಈ ಜಾಗದಲ್ಲಿ ಕುಡ್ ಯು ಕೈಂಡ್ಲಿ ಗಿವ್ ಮಿ ಅ ಹ್ಯಾಂಡ್ ಅಂತ ಹೇಳಿದರೆ ದಯವಿಟ್ಟು ನನಗೆ ಸಹಾಯ ಮಾಡ್ತೀರಾ. ಸೊ ನೀವು ಎಲ್ಲಿ ಕುಡ್ ಯು ಪ್ಲೀಸ್ ಎಂಬ ಪದವನ್ನು ಯೂಸ್ ಮಾಡ್ತೀರಿ ಅದೇ ಜಾಗದಲ್ಲಿ ವುಡ್ ಯು ಪ್ಲೀಸ್ ಅಂತ ಯೂಸ್ ಮಾಡ್ಬೋದು, ಕ್ಯಾನ್ ಯು ಪ್ಲೀಸ್ ಎಂಬುದನ್ನು ಯೂಸ್ ಮಾಡ್ಬೋದು. ಪೊಲೈಟ್ ಆ್ಯಂಡ್ ಫಾರ್ಮಲ್ ರೈಟಿಂಗ್ ವೇಯಲ್ಲಿ ಕುಡ್ ಯು ಕೈಂಡ್ಲಿ ಎಂಬ ಪದವನ್ನು ಯೂಸ್ ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್. ಇವತ್ತಿನಿಂದ ಆರ್ಡರ್ ಮಾಡುವುದಕ್ಕೆ ಗುಡ್ ಬೈ ಹೇಳಿಕೊಂಡು ಯಾವತ್ತೂ ಕೂಡ ಅದು ಸಣ್ಣವರಿರಲಿ ದೊಡ್ಡವರಿರಲಿ ನಾವು ರಿಕ್ವೆಸ್ಟ್ ಮಾಡಿ ಹೇಳುವಾಗ ಅವರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಅದಾಗಿರುತ್ತೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಓಕೆ, ನಾನು ನಿಮಗೆ ಒಂದು 2 ವರ್ಡ್ಸ್ಗಳು ಹೇಳ್ತೀನಿ, ಅದನ್ನು ನೀವೇನು ಮಾಡಬೇಕು, ನನಗೆ ಇಂಗ್ಲೀಷಲ್ಲಿ ಈ ಥರ ಕುಡ್ ಯು ಪ್ಲೀಸ್ ಯಾವುದಾದ್ರೂ ಒಂದು ಪದ ಯೂಸ್ ಮಾಡಿಕೊಂಡು ನನಗೆ ಕಮೆಂಟಲ್ಲಿ ತಿಳಿಸ್ಕೋಬೇಕು. ನಂಬರ್ 1, ಗಿವ್ ಮೀ ಮನಿ ಅಂತದೆ. ಗಿವ್ ಮೀ ಮನಿ ಅಂದ್ರೆ ಏನು, ನನಗೆ ಹಣ ಕೊಡಿ. ನಾನಿದು ಆರ್ಡರ್ ಮಾಡೀನಿ, ಗಿವ್ ಮೀ ಮನಿ, ನನಗೆ ಹಣ ಕೊಡಿ. ಸೊ ಇಲ್ಲಿಂದ ಯಾವುದಾದ್ರೂ ಒಂದು ಪದವನ್ನು ಯೂಸ್ ಮಾಡಿಕೊಂಡು, ಒಂದು ಸೆಂಟೆನ್ಸನ್ನು ಯೂಸ್ ಮಾಡಿಕೊಂಡು ಇದನ್ನು ನೀವು ರಿಕ್ವೆಸ್ಟಿಗೆ ಕನ್ವರ್ಟ್ ಮಾಡಿ ಕೊಡಬೇಕು. ಇನ್ನೊಂದು ವರ್ಡ್ಸು ಸ್ಪೀಕ್ ಅಂದರೆ ಏನು, ಇಂಗ್ಲೀಷಲ್ಲಿ ಮಾತಾಡು. ಲೌಡರ್ ಅಂದರೆ ಇನ್ನೂ ಜೋರಾಗಿ ಎಂಬ ಅರ್ಥ ಬರುತ್ತೆ. ಸ್ಪೀಕ್ ಲೌಡರ್ ಅಂದರೆ ಇನ್ನೂ ಜೋರಾಗಿ ಮಾತಾಡು. ಓಕೆ, ಸೊ ಇದನ್ನು ಕೂಡ ನೀವು ಏನು ಮಾಡಬೇಕು, ಪೊಲೈಟ್ ವೇಯಲ್ಲಿ ರಿಕ್ವೆಸ್ಟ್ ಮಾಡಬೇಕು. ಸೊ ಅದನ್ನು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿರಿ. ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಯಾವುದೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿರಿ. ಆಲ್ ದ ಬೆಸ್ಟ್.